ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಒಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಏಕೆಂತಂದ್ರೆ ಅವರಲ್ಲಿರುವ ಕೆಲವೊಂದು ವಿಶೇಷತೆಗಳ ಬಗ್ಗೆ ನಿಮ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಸರ್, ತಮ್ಮ ಹೆಸರು ಜೊತೆಗೆ ತಾವು ಮಾಡ್ತಿರುವಂತಹ ವೃತ್ತಿ ಸರ್? ಸರ್, ನಾನು ವಿಜಯ್ ಕುಮಾರ್ ರೋಣರ್ ಅಂತ, ಕನ್ನಡ ಉಪನ್ಯಾಸಕರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕನ್ನಡ ಉಪನ್ಯಾಸ. ಓಕೆ ಸರ್, ನಾನು ಮನೆಯಿಂದ ಒಳಗಡೆ ಬಂದೆ. ಆ ಮನೆ ನೇಮ್ ನೋಡಿದೆ ಸರ್, ಪುಸ್ತಕದ ಮನೆ. ಸರ್, ಪುಸ್ತಕದ ಮನೆ ಅಂತ ಇಡಬೇಕಾದ್ರೆ ಮೇನ್ ಕಾರಣ ಏನು ಸರ್? ಸರ್, ಹಿಂದೆ ನಾನು ಹೀಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಬೇಕಾದ್ರೆ ಒಬ್ರು ಪುಸ್ತಕ ಮನೆ ಅಂಕೇಗೌಡ ಅಂತ ನೋಡಿದೆ, ಅದನ್ನು ಸರ್ಚ್ ಮಾಡಿದೆ. ಹಾಗೇನೆ ಮೈಸೂರಿನಲ್ಲಿ ಇರ್ತಕ್ಕಂಥ ಪಾಂಡವಪುರಕ್ಕೆ ಹೋದೆ. ಅವರು ಆಲ್ರೆಡಿ ಗಿನ್ನಿಸ್ ದಾಖಲೆ ಮಾಡಿದ್ರು, ಲಿಮ್ಕಾ ರೆಕಾರ್ಡ್ ಮಾಡಿದ್ರು. ಆ ವಿಶ್ವ ದಾಖಲೆ ನೋಡಿ ನನಗೆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಪುಳಕ ಉಂಟಾಯಿತು. ನಾನು ಏಕೆ ಪುಸ್ತಕ ಮನೆ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಭೇಟಿಯಾಗಿ, ಜೊತೆಗೆ ಅಲ್ಲಿ 20,000 ಕನ್ನಡ ಪುಸ್ತಕಗಳನ್ನು ನಮ್ಮ ಮನೆಗೆ ತಂದುಕೊಂಡು ಬಂದೆ. ಅಲ್ಲಿಂದ ಈ ಒಂದು ಜರ್ನಿ ಮುಂದುವರಿತು. ಸರ್, ಇವತ್ತು ನಾವು ನೋಡ್ತೀವಿ, ಯಾಕಂದ್ರೆ ಎಲ್ಲಾ ಕಡೆ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ ಸೇವೆ ಇದೆ. ಎಲ್ಲಾ ಕಡೆ ನೋಡಿದ್ರು ಪುಸ್ತಕ ಓದೋ ಪ್ರೇಮಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆದ್ರೆ ನೀವು ಪುಸ್ತಕ ಮನೆ ಅಂತ ಮಾತ್ರ ಹೆಸರಿಟ್ಟಿಲ್ಲ ಸರ್. ಎಲ್ಲಾ ನಿಮ್ ಮನೆಯನ್ನೇ ಫುಲ್ ಏನಂದ್ರೆ ಪುಸ್ತಕಮಯ ಮಾಡಿ ಇದೊಂದು ಫುಲ್ ಮಿನಿ ಲೈಬ್ರರಿಯನ್ನು ಮಾಡಿಬಿಟ್ಟಿದೆ ಸರ್. ಸೊ ಇಷ್ಟೆಲ್ಲ ಏನ ಪುಸ್ತಕಗಳನ್ನು ಕಲೆಕ್ಟ್ ಮಾಡುವಂತ ಹವ್ಯಾಸ ನಿಮ್ಗೆ ಹೆಂಗ್ ಬೆಳೀತು ಸರ್? ನಿಜಕ್ಕೂ ಹೇಳ್ಬೇಕಂದ್ರೆ, ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ನಮ್ಮ ಐಶ್ವರ್ಯ ಮಠ್ ಅಂತ ಹೇಳಿ ನಮ್ಮ ಗುರುಗಳಿದ್ರು, ಕನ್ನಡ ಪ್ರಾಧ್ಯಾಪಕರು. ಅವ್ರ ಮನೆಗೆ ಹೋದಾಗಲೂ ಕೂಡ ಇಂಥ ಅನೇಕ ಮಹತ್ವದ ಪುಸ್ತಕಗಳು, ಕನ್ನಡ ದಿಗ್ಗಜರ ಸಾಧಕರ ಪುಸ್ತಕಗಳನ್ನ ನಾನು ನೋಡಿದ್ದೆ. ಸ್ವಲ್ಪ ನಾನು ಏಕೆ ಓದಬಾರ್ದು ಅಂತ ಅನಿಸ್ತು. ಅದ್ರ ಜೊತೆಗೆ ನಮ್ಮ ಮನೆಗೆ ಬಂದವರಿಗೆ ಒಂದು ಈ ಪುಸ್ತಕದ ಹವ್ಯಾಸ ಹೇಳಬೇಕು ಅನ್ನೋದು ಆಲ್ರೆಡಿ ನನ್ನ ಮನಸ್ಸಿನಲ್ಲಿ ಮೂಡಿತ್ತು. ಅದಕ್ಕೋಸ್ಕರವಾಗಿ ಗೆಳೆಯರೆಲ್ಲ ಇದೇ ರೀತಿ ಕನ್ನಡದ ಒಂದು ಹವ್ಯಾಸವನ್ನು, ಪುಸ್ತಕದ ಹವ್ಯಾಸವನ್ನು ಇಟ್ಕೊಂಡು ಕನ್ನಡವನ್ನು ಬೆಳೆಸಬೇಕು ಅನ್ನೋದೇ ಮೂಲ ಉದ್ದೇಶ. ಧನ್ಯವಾದಗಳು ಸರ್. ನಮ್ಮ ಕನ್ನಡ ನಾಡಿನಲ್ಲಿದ್ದು ನಮ್ಮ ಕನ್ನಡ ಪ್ರೇಮವನ್ನು ಬೆಳೆಸ್ತಾ ಇದ್ರಿ. ಜೊತೆಗೆ ಗೊತ್ತಾ, ಒಂದು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಯಾಕಂತಂದ್ರೆ ಈ ಪುಸ್ತಕಗಳನ್ನ ಅವರು ಕೂಡ ಓದೋ ಹವ್ಯಾಸ ಬೆಳೆಸೋದ್ರಿಂದ ಅಪಾರವಾದ ಜ್ಞಾನವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಗೊತ್ತು. ನೀವು ಎಲ್ಲರಿಗೂ ಒಂದು ನಮ್ಮ ಗುಲ್ಬರ್ಗದಲ್ಲಿ ಮಾದರಿಯಾಗಿ ಅಂತ ಹೇಳ್ತಾ ಇದ್ದೀನಿ ಸರ್. ಮತ್ತೊಮ್ಮೆ ತಮಗೆ ಧನ್ಯವಾದ. ಸಾವಿರಾರು ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಪುಸ್ತಕಗಳನ್ನು ಸಂಗ್ರಹಿಸಿ ಒಬ್ಬ ಕಲಬುರಗಿಯಲ್ಲಿ ಒಬ್ಬ ಉತ್ತಮ ಸಾಹಿತಿ ಅನಿಸಿಕೊಳ್ಳಿ, ಕನ್ನಡದಲ್ಲಿ ತನ್ನದೇ ಆದ ಮೇರು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಂತಹ ಒಂದು ವ್ಯಕ್ತಿ ಸಮಾಜದಲ್ಲಿ ಸೇವೆ ಮಾಡಲಿ ಅಂತ ಇವತ್ತಿನ ದಿವಸ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.